ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಪು ಕಿರು ಜೈನ್ ಯೂಟ್ಯೂಬ್ ಚಾನೆಲ್ ಫ್ಯಾಮಿಲಿ ಲಾಗ್ಸ್ ವಿತ್ ಅಪ್ಪು ಕಿರು. ಆ್ಯಂಡ್ ಇವಾಗ ನಾನು ಏನೋ ಒಬ್ಬರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಅವರ ಮಾವನ ಮಗನ ಮಿಸಸ್, ಅಂದರೆ ನನ್ನ ತಮ್ಮನ ಮಿಸಸ್ಗೆ ಇವತ್ತು ನಾನು ಮನೆಯಲ್ಲಿ ಊಟಕ್ಕೆ ಕರೆದಿದ್ದೀನಿ. ಏನಕ್ಕೆ ಅಂದರೆ ಶೀ ಈಸ್ ಪ್ರೆಗ್ನೆಂಟ್ ನಾವು. ಸೊ ಅವಳಿಗೆ ಊಟಕ್ಕೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ವಲ್ಪ ವೆರೈಟಿ ಡಿಶಸ್ ಮಾಡ್ತಾಯಿದ್ದೀನಿ. ಜೀರಾ ರೈಸ್ ಆ್ಯಂಡ್ ವೆಜ್ ಮೋಮೋಸ್ ಆ್ಯಂಡ್ ಫ್ರೈಡ್ ಮೋಮೋಸ್ ಆ್ಯಂಡ್ ಸ್ಯಾಂಡ್ವಿಚ್ ಆ್ಯಂಡ್ ಆಲೂ ಪರೋಟ ಮತ್ತು ವೀಟ್ ಹಲ್ವಾ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಇದು ಎಲ್ಲರೂ ಕರೀತಾರೆ, ಅದು ಇದು ತಿನ್ನಿಸ್ತಾರೆ, ಬಟ್ ಈ ಥರದ ಐಟಮ್ಸ್ನ ಅವಳೇನು ತಿಂದಿಲ್ಲ. ಸೊ ಪ್ರೆಗ್ನೆನ್ಸಿ ಅಂದಮೇಲೆ ಎಲ್ರಿಗೂ ಸ್ವಲ್ಪ ಅದು ತಿನ್ಬೇಕು ಇದು ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಹೊರಗಡೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಆಲ್ಮೋಸ್ಟ್ ನಾನು ಮನೇಲಿ ಮಾಡ್ತಿದ್ದೆ, ಬಟ್ ಈ ಥರ ಎಲ್ಲ ಫಸ್ಟ್ ಫ್ಲೇವರ್ಸ್ ಎಲ್ಲನೂ ಜಾಸ್ತಿ ಸಡನ್ನಾಗಿ ಎಲ್ಲ ಫುಡ್ನು ಒಂದೇ ಟೈಮಿಗೆ ಮಾಡೋದಂದರೆ ಇವತ್ತೇ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಒಂದೊಂದಾಗಿ ವಿಡಿಯೋ ತೋರಿಸ್ತೀನಿ. ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನೋಡೋಣ. ಆಲ್ರೆಡಿ ರೈಸ್ನ ನಾನು ವಾಶ್ ಮಾಡಿ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೇ ಡೈರೆಕ್ಟಾಗಿ ಜೀರಿಗೆ ಹಾಕ್ತೀನಿ. ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ, ರೈಸ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಫಸ್ಟೇ ರೈಸ್ ಮತ್ತು ವಾಟರ್ ಪ್ಲಸ್ ಏನು ತುಪ್ಪನ ಗೀ ಅದನ್ನು ನಾನು ಅದರಲ್ಲಿ ಹಾಕ್ತೀನಿ. ಸೊ ನೀವೆಷ್ಟು ಜೀರಿಗೆ ಹಾಕ್ತಿರಲ್ಲ ಅಷ್ಟು ಚೆನ್ನಾಗೆ, ಅಂದರೆ ಅದು ಸ್ವಲ್ಪ ಜೀರಾ ರೈಸ್ ಅಂತಾರೆ, ಏನು ಟೆನ್ಷನ್ ತೊಗೊಬಿಡಿ. ಯಾವುದಾದ್ರೂ ಒಂದು ಮಾಡ್ತಾಯಿದ್ರೆ ಅದಕ್ಕೆ ನಮಗೇನು ಜಾಸ್ತಿ ಹಾಕ್ತೇವಲ್ಲ ಅದೇ ರೈಸ್ ಅಂತ ಹೇಳಿಬಿಡ್ತಾರೆ. ಸೊ ನಾನು ಅದೇ ಸೇಮ್ ಟೈಪ್. ಆ್ಯಂಡ್ ನಾನು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಲವಂಗ ಮತ್ತು ಒಂದು ಏಲಕ್ಕಿ, ಸಿಪ್ಪೆ ಇರೋವಂಥದ್ದು ಪ್ಲಸ್ ಸಿಪ್ಪೆ ಇಲ್ಲದಿರೋಂಥದ್ದು, ಇದು ಸಿಪ್ಪೆ ಇರೋದು. ಸೊ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಯಾವಾಗಲೂ ಉಪ್ಪು ಮರಿಬೇಡಿ, ಬಿಕಾಸ್ ನಾವು ಉಪ್ಪನ್ನ ಅನ್ನಕ್ಕೆ ಉಪ್ಪು ಹಾಕಲಿಲ್ಲ ಅಂತಂದರೆ ತವ್ರ ಮನೆಗೆ ಬಡತನ ಬರುತ್ತಾರಂತ ಆವಾಗಿನ ಕಾಲದಿಂದನೂ ಅದು ಇದೆ. ಸೊ ಅದು ರಿಯಲ್ ಆಗುತ್ತೆ. ಸೊ ಯಾರು ಹೆಣ್ಮಕ್ಳು ಮನೇಲಿ ಅನ್ನ ಮಾಡುವಾಗ ಉಪ್ಪನ್ನ ಯಾವತ್ತೂ ಮರಿಬೇಡಿ. ಪಾದಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಇಷ್ಟು ದೊಡ್ಡದು ಇಟ್ಕೊಳ್ಳಿ ಅಂದರೆ ಹುರಿಯೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದರಲ್ಲಿ ನಾನು ಇಷ್ಟೇ ಅಂತ ನಾನು ಹಾಕ್ತಾಯಿಲ್ಲ ಸಕ್ಕರೆ, ನನಗೆ ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಸೊ ಇನ್ನೂ ಪರ್ಫೆಕ್ಟ್ ಇಲ್ಲಲ್ಲ, ಸೊ ಸ್ವೀಟ್ ಎಷ್ಟು ಬೇಕಂತ ಅಷ್ಟು ಹಾಕೋಣ. ಸೊ ನಾನು ಇಷ್ಟು ಸಕ್ಕರೆ ಹಾಕಿದ್ದೀನಿ. ಮಿನಿಮಮ್ ಇದು 6 or 7 ಸ್ಪೂನ್ಸ್ ಇದೆ. ಓಕೆ, ಸ್ವೀಟ್ ಜಾಸ್ತಿ ಬೇಕಂದರೆ ಈ ಥರ ನೀವು ಇದನ್ನು ಬೆಲ್ಲನ ಯೂಸ್ ಮಾಡ್ಬೋದು, ಬಟ್ ಸಕ್ಕರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಫ್ರೈ ಮಾಡ್ತಾ ನೀರು ಹಾಕಬೇಕು. ಸೊ ಈ ಥರ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಅದಕ್ಕೆ ನೀರು ಹಾಕೋಣ, ಸ್ಮಾಲ್ ಇಷ್ಟೇ ಸಾಕು. ನಾನಿವಾಗ ಎಷ್ಟು ಗ್ಲಾಸ್ ನೀರು ಹಾಕಿದೆ ಅಂತಂದರೆ 2 ಗ್ಲಾಸ್. ಸಕ್ಕರೆ ಅಂದರೆ ತಳಕ್ಕಿರಲ್ಲ. ಸೊ ಇದನ್ನು ನಾವು ಪಾಕನೂ ಅಲ್ಲ, ಜಸ್ಟ್ ನಮ್ಮದು ಅದಕ್ಕೆ ಹಲ್ವಾಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಸಕ್ಕರೆನ ಮೆಲ್ಟ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಥರ ಇನ್ನೂ ಹಾಕಬೇಕು. ಇದು ಸ್ವಲ್ಪ ಜಿಗಿ ಬರುತ್ತಲ್ಲ ಆ ಥರ, ಹಿಂಗೆ ಜಿಗಿ ಸ್ವಲ್ಪ ಬರಬೇಕು. ಇನ್ನೂ ಬರ್ತಾಯಿದೆ, ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಇದೇನು ವೈಟ್ ಗುಳ್ಳೆ ಇದೆಯಲ್ಲ ಅದೆಲ್ಲ ಹೋಗೋವರೆಗೂ ನಾವು ಈ ಥರ ಮಾಡ್ತಾಯಿರಬೇಕು. ಸೈಡಲ್ಲಿ ಜೀರಾ ರೈಸ್ ರೆಡಿ ಆಗ್ತಾಯಿದೆ. ಇಷ್ಟೇ ಇಲ್ಲ, ಇದಕ್ಕಿನ್ನೂ ಪ್ರಿಪ್ರೇಷನ್ ಇದೆ. ಜಸ್ಟ್ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ. ಅಡುಗೆ ಮಾಡೋದ್ರಲ್ಲಿ ತುಂಬ ಖುಷಿ, ಅದರಲ್ಲಿ ನಾನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ದೀನಿ. ನಾನು ಈ ಅಡುಗೆಗಾಗಲಿ ಏನೇ ಆಗಲಿ ಇಷ್ಟಪಟ್ಟು ಕೆಲಸ ಮಾಡಬೇಕು. ಯಾವುದನ್ನೇ ಆದ್ರೂ ಇಷ್ಟಪಟ್ಟು ಮಾಡಬೇಕು, ಅಂದ್ರೇ ಅದು ನಮಗೂ ಖುಷಿ ಕೊಡುತ್ತೆ, ತಿನ್ನೋಕ್ಕೂ ಸ್ವಲ್ಪ ವಾವ್ ಟೇಸ್ಟ್ ಏನು ಚೆನ್ನಾಗಿದೆ ಅಲ್ಲ ಅಂತ ಅನ್ನಿಸ್ಬೇಕು. ಆ ಥರ ಮಾಡಬೇಕು. ನೋಡಿ ಬರ್ತಾ ಇದೆ ಇವಾಗ. ಇದು ವೀಟ್ ಹಲ್ವಾ ಅಂತ ಹೇಳಿ ಈಸಿಯಾಗಿ ಮಾಡ್ಬೋದು. ನೀವು ಏನಾದರೂ ಸಡನ್ನಾಗಿ ಯಾರೋ ಮನೆಗೆ ಬಂದಿದ್ದಾರೆ, ಗೆಸ್ಟ್ ಇದ್ದಾರೆ, ಏನಾದರೂ ಸ್ವೀಟ್ ಮಾಡಬೇಕಪ್ಪ ಅಂತಂದಾಗ ಈಸಿ ಆ್ಯಂಡ್ ಕ್ವಿಕ್ ಈ ಥರ ಸ್ವೀಟ್ ಮಾಡ್ಬೋದು. ನಾನು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಯಾರ್ದೋ ಒಬ್ಬರದು ನಿಶಾ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತ್ಕೊಂಡಿರೋದು. ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ನಾನು ಅದನ್ನು ಫಾಲೋ ಮಾಡಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಓಕೆ, ಇಷ್ಟು ಸಾಕು ಅನಿಸುತ್ತೆ. ಸೊ ಇವಾಗ ನನ್ನ ಒಂದು ಇದಕ್ಕೆ ಇದು ಕರೆಕ್ಟ್ ಪ್ರಿಪ್ರೇಷನ್ ಆಯಿತು. ಸೊ ಇದನ್ನು ಬೌಲಿಗೆ ಒಂದು ತಕ್ಕೊಂಡು ಇದರಲ್ಲೇ ನಾವು ವೀಟ್ನ ಇದು ಮಾಡೋಣ. ನೆಕ್ಸ್ಟು ಅದನ್ನೆಲ್ಲ ನಾನು ತೆಗೆದು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಗೀ ಹಾಕ್ತಾಯಿದ್ದೀನಿ.
ಗೀ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಒಂದು 3 ಸ್ಪೂನ್ಸ್ ಅಥವಾ 4 ಸ್ಪೂನ್ಸ್ ಹಾಕ್ತೀನಿ. ಎಸ್, ಇವಾಗ ರೈಸ್ ಕೂಡ ಫಿನಿಶ್ ಅನ್ನಂಗಿದೆ. ಇನ್ನು ಸ್ವಲ್ಪ ಬೇಯಬೇಕು. ಸೊ ಇದನ್ನು ಕ್ಲೋಸ್ ಮಾಡಿ ಇಡೋಣ. ಸೊ ತುಪ್ಪ ಇಷ್ಟು ಹಾಕಿದ್ದೀನಿ, 5 ಸ್ಪೂನ್ಸ್ ಹಾಕಿದ್ದೀನಿ. ಆಮೇಲೆ ಒಂದು ಬೌಲ್ ಚಪಾತಿ ಹಿಟ್ಟು ಅಂದರೆ ವೀಟ್ ಫ್ಲೋರ್ ತೊಗೊಂಡಿದ್ದೀನಿ. ಈ ಫ್ಲೋರ್ ಹಿಟ್ಟನ್ನ ಸ್ವಲ್ಪ ಹಾಕಿ ನಾನು ತಿರುಗಬೇಕು. ಸೊ ತೋರಿಸ್ತೀನಿ. ಕೈಯಲ್ಲಿ ಮೊಬೈಲ್ ಮತ್ತು ಪ್ಲೇಸ್ ಇರೋದಕ್ಕೆ ತಿರುಗೋಕ್ಕಾಗ್ತಾಯಿಲ್ಲ. ಟ್ರೈ ಮಾಡುವ. ಎಸ್, ನಾನು ಹಾಕಿದ್ದೀನಿ, ಬಟ್ ಆ್ಯಕ್ಚುಲಿ ಇನ್ನೂ ಗೀ ಬೇಕಾಯಿತು. ನಾನು ಎಕ್ಸ್ಟ್ರಾ ಮತ್ತೆ ಗೀ ಹಾಕಿದ್ದೀನಿ. ಆ್ಯಕ್ಚುಲಿ 1 ಕಪ್ ವೀಟಿಗೆ ಸಣ್ಣ ಕಪ್ ಇರುತ್ತಲ್ಲ, ಆ ಕಪ್ಪಲ್ಲಿ ಗೀ ಬೇಕೇ ಬೇಕು. 3-4 ಸ್ಪೂನ್ಸ್ ನಡೆಯಲ್ಲ. ಈ ಥರ ಮೆಲ್ಟ್ ಹಾಕಬೇಕು. ಸೊ ಗೀ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇರ್ಬೋದು, ಈ ಥರ ಬಂದಿದೆ. ಸೊ ಇದಕ್ಕೆ ನಾವು ಆವಾಗಲೇ ಮಾಡಿರೋಂಥ ಶುಗರ್ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡೋಣ. ಎಸ್, ಮಿಕ್ಸ್ ಮಾಡಿದೆ. ಸೊ ಇದು ಫುಲ್ ಒಂದು ಕೇಕಿಂದು ಬರುತ್ತಲ್ಲ ಹಲ್ವಾ, ಆ ಥರ ಬರಬೇಕು. ಅಲ್ಲಿವರೆಗೂ ನೀವು ಒಂದು ಚೂರು ಕೈ ಬಿಡಲಾರ್ದೇ ಈ ಥರ ಗರ 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 ಅಂತ ತಿರುಗಿಸ್ಬೇಕು. ನೋಡೋಣ, ಟ್ರೈ ಮಾಡೋಣ. ಎಸ್, ನನ್ನ ಒಂದು ಸ್ವೀಟ್ ರೆಡಿ ಆಯಿತು. ಇದು ಆ್ಯಕ್ಚುಲಿ ನೋಡಿ ಎಷ್ಟು ಫುಲ್ ಮೆತ್ತಗಿದೆ ಅಂತಂದರೆ, ಸೊ ಇದು ಯಾವ ಥರ ಟೇಸ್ಟ್ ಅನಿಸ್ತಾ ಇದೆ ಗೊತ್ತಾ? ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ನಾವು ಮೈಸೂರು ಪಾಕ್ ತಿಂತೀವಲ್ಲ, ಫುಲ್ ಸಾಫ್ಟ್ ಇರೋ ಮೈಸೂರು ಪಾಕ್ ತಿಂತೀವಲ್ಲ, ಸೇಮ್ ಅದೇ ಥರನೇ ಇದೆ. ಸೊ ಇದನ್ನು ನಾನು ಕೇಕ್ ಟೈಪ್ ಡೆಕೋರೇಷನ್ ಮಾಡ್ತೀನಿ. ಫುಲ್ ಮೆಲ್ಟ್ ಇದೆ. ನಾನು ಇದನ್ನು ಫುಲ್ ಬಟ್ಲಲ್ಲಿ ಹಾಕಿ ಡೆಕೋರೇಷನ್ ಮಾಡೋಣ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಸೊ ಇದನ್ನು ಆರ್ಗನೈಸ್ ಮಾಡೋಣ. ತೆಗೆದಿರೋ ಸ್ವೀಟ್ನಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಗೀನಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮೇಲೆ ಹಾಕೋಣ ಅಂತಂತೇಳಿ. ಸೊ ನಂದು ಜೀರಾ ರೈಸ್ ಪ್ರಿಪ್ರೇಷನ್ ಆಗಿದೆ, ಅದನ್ನ ಮಾಡಬೇಕು. ರೈಸ್ ರೆಡಿಯಾಗಿದೆ, ಅದಕ್ಕೆ ಮೇಲೆ ಒಗ್ಗರಣೆ ಹಾಕೋಣ ಅಂಥೇಳಿ 1 ಸ್ಪೂನ್ ತುಪ್ಪ, ಆಲ್ಮೋಸ್ಟ್ ಅದು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಡ ಅಂಥೇಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಇದ್ರ ಜೊತೆನೇ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಅಷ್ಟೇ ಹಾಕೋಣ. ಸೊ ಇದಾದಮೇಲೆ ಕರಿಬೇವು ಹಾಕೋಣ. ಅದ್ರ ಜೊತೆನೇ ಉದ್ದುದಾಗಿ ಆನಿಯನ್, ಜಸ್ಟ್ ಅದನ್ನ ಫ್ರೈ ಮಾಡ್ಕೋಬೇಕು ಅಷ್ಟೇ. ರೆಡ್ಡಿಶ್ ಬರಬೇಕು, ಈ ಥರ ಉದ್ದು ಕಟ್ ಮಾಡಿ. ಸೊ ಇದು ಹಾಗೆ ಫ್ರೈ ಆಗ್ತಾನೆ. ಡ್ರೈ ಫ್ರೂಟ್ಸ್ ಇದರಲ್ಲಿ ಮಿಕ್ಸ್ ಮಾಡೋಣ. ತುಪ್ಪ ಹಾಕಿದ್ರೂ ಅಂತ ಎಲ್ಲನೂ ಇದರಲ್ಲಿ ಜಸ್ಟ್ ಅದು ಫ್ರೈ ಆಗಬೇಕಷ್ಟೆ. ರೋಸ್ಟ್ ಆಗಬೇಕಷ್ಟೆ. ಎಲ್ಲ ರೋಸ್ಟ್ ಆಗಿದೆ. ಸೊ ಇದನ್ನು ಆವಾಗಲೇ ಮಾಡಿಟ್ಟಿರೋಂಥ ಜೀರಾ ರೈಸ್ ಮೇಲೆ ಹಾಕಿಬಿಡೋಣ. ಸೊ ಇದೆಲ್ಲ ಆಮೇಲೆ ನಾವು ಮ್ಯಾಶ್ ಮಾಡೋಣ. ಇದ್ರ ಮೇಲೆ ಹಾಕಿ ಆಯಿತು. ಇವಾಗ ಕೊತ್ತಂಬರಿ ಹಾಕೋಣ. ಸೊ ಇದನ್ನೆಲ್ಲ ನಾವು ಆಮೇಲೆ ಮಿಕ್ಸ್ ಮಾಡೋಣ. ಸ್ವಲ್ಪ ಫ್ಲೇವರ್ ಎಲ್ಲ ಅದಕ್ಕೆ ತೊಗೊಳ್ಳಿ. ಸೊ ಇದಿಷ್ಟು ಜೀರಾ ರೈಸು ಆಮೇಲೆ ಮಿಕ್ಸ್ ಹಾಕೋಣ. ಉಪ್ಪು ಕಡಿಮೆ ಇದ್ದರೆ ಮೇಲೆ ಉಪ್ಪು ಹಾಕೋಣ. ನನಗೆ ಅನಿಸಿರೋ ಮಟ್ಟಿಗೆ ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ. ಇಷ್ಟೇ ಜೀರಾ ರೈಸ್. ಚಿಲ್ಲಿನ ಮರ್ತುಬಿಟ್ಟಿದ್ದೆ. ಸೊ ಸ್ವಲ್ಪ ಆಯಿಲ್ ಹಾಕಿ ಚಿಲ್ಲಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಚಿಲ್ಲಿ ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಸೊ ಈ ಥರ ಉದ್ದುದ್ದಾಗಿ ಚಿಲ್ಲಿನ ಕಟ್ ಮಾಡಿಟ್ಕೊಳ್ಳಿ. ಖಾರ ಜಾಸ್ತಿ ಇದೆ, ಸೊ ನಾನು 2 ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಾಯಿತು. ಸೊ ಅದ್ರ ಜೊತೆಗೆ ಚಿಲ್ಲಿನ ಹಾಕಿ ಕ್ಲೋಸ್ ಮಾಡಿಬಿಡೋಣ. ಜೀರಾ ರೈಸ್ ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ನೋಡಿದೆ, ಎಲ್ಲ ಕರೆಕ್ಟಾಗಿದೆ. ಸೊ ಅಲ್ಲಿ ಬಂದಮೇಲೆ ಎಲ್ಲ ಫುಡ್ ಪ್ರಿಪ್ರೇಷನ್ ಆಯಿತು. ಸ್ಟೀಮ್ ಮೊಮೋಸ್, ಫ್ರೈಡ್ ಮೊಮೋಸ್, ಹಾಗೆ ವೀಟ್ ಸ್ವೀಟ್ ಆ್ಯಂಡ್ ಪರೋಟ, ಆಮೇಲೆ ಕಾಯಿ ಚಟ್ನಿ. ಪರೋಟ ಕಾಯಿ ಚಟ್ನಿ ಎಲ್ಲ ಅಮ್ಮ ಮಾಡಿದರು. ಸೊ ಇಷ್ಟೆಲ್ಲ ನಾನು ಐಟಮ್ಸ್ ಮಾಡಿದ್ದೆ. ಅವಳನ್ನ ಕರ್ಕೊಂಡು ಬರೋಕ್ಕೆ ಅಮ್ಮ ಹೋಗಿದ್ರು. ಅವಳು ಬಂದು ಎಲ್ಲ ಊಟ ಎಲ್ಲ ಆಯಿತು. ಅದಾದಮೇಲೆ ಅವಳಿಗೇನೇನು ಶಾಸ್ತ್ರ ಇದಿಲ್ಲ, ಅದ ಶಾಸ್ತ್ರ ಎಲ್ಲ ಮುಗಿಸಿದ್ಲು. ಅದಾದಮೇಲೆ ಇನ್ನೊಂದು ಏನು ಗುಡ್ ನ್ಯೂಸ್ ಅಂತಂದರೆ, ನಮ್ಮ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಫಾಗ್, ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಅದು ಪ್ಲೇಸ್ ಬಂದುಬಿಟ್ಟು ಮುಗುಳ್ಪೇಟೆ ಅಂತೇಳಿ. ನೀವು ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.